ಪ್ರತಿಬುದ್ಧಸ್ಸ ವಾರ್ಷ್ಣೇಯ ದದರ್ಶಾಗ್ರೇ ಕಿರೀಟಿನಂ. ಎದ್ದ ತಕ್ಷಣಕ್ಕೆ ನೋಡಿದ ಅರ್ಜುನ. ಅರ್ಜುನ ಯಾವಾಗ ಬಂದಿಯೋ ಅಂತ ಅರ್ಜುನನನ್ನು ಮಾತಾಡಿದ. ಹಿಂದಿನಿಂದ ಗರ್ಜನೆ ಮಾಡ್ತಾನೆ, ನಾನು ಮೊದಲು ಬಂದಿದ್ದೀನಿ. ಅಲ್ಲಲ್ಲ, ನಾನು ನೋಡ್ಲಿಲ್ಲ ನೀನು ಬಂದದ್ದು ನನಗೆ ಗೊತ್ತಾಗಲಿಲ್ಲ. ಓಹೋ, ತಾವು ದೊಡ್ಡ ರಾಜರು ಬಂದಿದ್ದೀರಿ, ಬಹಳ ಸಂತೋಷ, ನನಗೆ ನೋಡ್ಲೇ ಇಲ್ಲ. ಸಿಂಹಾಸನಗತಂ ಪಶ್ಚಾತ್ ಪರಿವೃತ್ಯ ಚ ದೃಷ್ಟವಾನ್. ಸ್ವಲ್ಪ ತಿರುಗಿ ಆಮೇಲೆ ನೋಡಬೇಕಾಯಿತು. ದುರ್ಯೋಧನನನ್ನ ಕಂಡ. ಸತಯೋ ಸ್ವಾಗತಂ ಕೃತ್ವ. ಕೃಷ್ಣ ಬಹಳ, ಕೃಷ್ಣನಂತ ಸ್ಟೇಟ್ಸ್ಮನ್ ಸಿಗ್ತಾರ? ಸಣ್ಣ ವಯಸ್ಸಿನಲ್ಲಿ ಅಂತಹ ಸ್ಪೋರ್ಟ್ಸ್ಮನ್ನೂ ಸಿಗುವುದಿಲ್ಲ, ದೊಡ್ಡವನಾದ ಮೇಲೆ ಅಂತಹ ಸ್ಟೇಟ್ಸ್ಮನ್ನೂ ಸಿಗುವುದಿಲ್ಲ. ಏನ್ ಕೃಷ್ಣನ ವ್ಯವಹಾರ! ಸತಯೋಹ ಸ್ವಾಗತಂ ಕೃತ್ವ. ಅತ್ಯಂತ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿದ. ಓಹೋ, ಇಬ್ರು ಏನು ವಿಶೇಷ, ಬಹಳ ಸಂತೋಷ, ಬಂದಿದ್ದೀರಿ, ಬಹಳ ಸಂತೋಷ, ಬಹಳ ಸಂತೋಷ, ಬರಬೇಕು. ಯಥಾವತ್ ಪ್ರತಿಪೂಜ್ಯತವು ತದಾಗಮನಜಂ ಹೇತುಂ. ಏನು ಬರೋ ಕಾರಣವೇನು? ಏನ್ ಕಾರಣ? ದುರ್ಯೋಧನ, ಏನ್ ಅರ್ಜುನ ಬಂದದ್ದೇನು ಕಾರಣ? ಏನ್ ಕೆಲಸ ಆಗ್ಬೇಕು ನನ್ನಿಂದ? ತಥೋ ದುರ್ಯೋಧನ ಕೃಷ್ಣಂ ಉವಾಚ ಪ್ರಹಸನ್ನಿವ. ನಗತಾ ನಗತಾ ದುರ್ಯೋಧನ ಮಾತಾಡ್ತಾನೆ. ದುರ್ಯೋಧನನು ಮಹಾಸ್ಟೇಟ್ಸ್ಮನ್, ಭಾರೀ ಬುದ್ಧಿವಂತ, ಭಾರೀ ಶ್ರೂಡು, ಮಾತಾಡ್ತಾನೆ. ನಗತಾ ನಗತಾ ಮಾತಾಡ್ತಾನೆ. ಹೊಟ್ಟೆಯಲ್ಲಿ ಉರಿ ಕುದಿ, ಕೃಷ್ಣನ ಬಗ್ಗೆ ದ್ವೇಷ. ಅರ್ಜುನ ನೋಡಿದ್ರೆ ಕೆಂಡ ಕಾರ್ತಾನೆ, ನಗತಾ ನಗತಾ ಇದ್ದ. ಮೇಲ್ ನೋಡೋದಕ್ಕೆ ನಗತಾ ನಗತಾ ಇದ್ದ. ಪ್ರಹಸನ್ನಿವ ವಿಗ್ರಹೇಸ್ಮಿನ್ ಭವಾನ್ ಸಾಕ್ಯಂ ಮಮ ಧಾತು ಮಿಹಾರ್ಹತಿ. ಈಗೊಂದು ಜಗಳ ಬಂದಿದೆ, ಯುದ್ಧ ಬಂದಿದೆ ನಮಗೂ ಮತ್ತು ಪಾಂಡವರಿಗೂ. ಆ ಯುದ್ಧದ ಸಂದರ್ಭದಲ್ಲಿ ನೀನು ನಮಗೆ ಸಹಾಯ ಮಾಡಬೇಕು. ಸಮಮ್ಯ ಭವತಃ ಸಖ್ಯಂ ಮಮ ಚೈವಾರ್ಜುನೇ ತ್ವಿಚ. ಕೃಷ್ಣ, ನನ್ನ ಜೊತೆಗೂ ಅಷ್ಟೇ ನಿನ್ನ ಸಖ್ಯ ಇದೆ, ಅರ್ಜುನನ ಜೊತೆಗೂ ಅಷ್ಟೇ ಸಖ್ಯ ಇದೆ. ನೀನು ನಮ್ಮಿಬ್ಬರಿಗೂ ನೀನು ಸಮಾನ, ಮಧ್ಯಸ್ಥ. ನೀನು ಹೆಚ್ಚು ಕಡಿಮೆ ಮಾಡುವಂತಿಲ್ಲ, ವ್ಯತ್ಯಾಸ ಮಾಡೋ ಹಾಗಿಲ್ಲ, ಸಮಾನವಾಗಿ ಮಾಡಬೇಕು. ಯಾಕೆಂದ್ರೆ ನನಗೂ ನಿನಗೂ ಅಷ್ಟೇ ಬಳಗ, ಅವನಿಗೂ ನಿನಗೂ ಅಷ್ಟೇ ಬಳಗ. ನನಗೂ ನಿನಗೂ ಅಷ್ಟೇ ಸ್ನೇಹ, ಅರ್ಜುನನಿಗೂ ಕೃಷ್ಣನಿಗೂ ನಿನಗೂ ಅಷ್ಟೇ ಸ್ನೇಹ. ಆದ್ದರಿಂದ ಕೃಷ್ಣ, ಅರ್ಜುನನಿಗೆ ಎಷ್ಟು ಮಾಡ್ತೀಯೋ ಅಷ್ಟೇ ನನಗೆ ಮಾಡಬೇಕು, ನನಗೆಷ್ಟು ಮಾಡ್ತೀಯೋ ಅಷ್ಟೇ ಅರ್ಜುನನಿಗೆ ಮಾಡಬೇಕು, ಇಬ್ಬರಿಗೂ ಸಮಾನ ಮಾಡಬೇಕು ಅಂತ ದುರ್ಯೋಧನ ದಾಕ್ಷಿಣ್ಯಕ್ಕಾಗ್ತಾ ಇದ್ದಾನೆ. ಎಮೋಷನಲ್ ಬ್ಲಾಕ್ ಮೇಲಿಂಗ್. ಸಮಮ್ಯ ಭವತಃ ಸಖ್ಯಂ ಮಮ ಚೈವಾರ್ಜುನೇಪಿ ಚ ತಥಾ ಸಂಬಂಧಕಂ ತುಲ್ಯಂ ಅಸ್ಮಾಕಂ ತ್ವಯಿ ಮಾಧವ. ಬಳಗನೂ ಅಷ್ಟೇ ಸಮಾನ, ಬಳಗನೂ ಹಾಗೆ ಸಮಾನ, ಸ್ನೇಹವೂ ಅದೇ ಸಮಾನ. ಅಹಂಚಾಭಿಗತ ಪೂರ್ವಂ ತ್ವಾಮದ್ಯ ಮಧುಸೂದನ. ಆದರೆ ಒಂದು ವಿಶೇಷ, ನಾನು ಮೊದಲು ಬಂದಿದ್ದೀನಿ, ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನನಗೆ, ನಾನು ಮೊದಲು ಬಂದಿದ್ದೀನಿ. ಅಹಂಚ ಅಭಿಗತ ಪೂರ್ವಂ ತ್ವಾಮದ್ಯ ಮಧುಸೂದನ. ನಾನು ಮೊದಲು ಬಂದಿದ್ದೀನಿ. ಪೂರ್ವಂಚಾಭಿಗತಂ ಸಂತೋ ಭಜಂತೆ ಪೂರ್ವಸಾರಿಣ. ಫಸ್ಟ್ ಕಮ್ ಫಸ್ಟ್, ಇದು ಸಜ್ಜನರ ವ್ಯವಹಾರ. ಹಾಗಾಗಿ ನಾನು ಮೊದಲಿಗೆ ಬಂದಿದ್ದೇನೆ, ಆದ್ದರಿಂದ ನನಗೆ ನೀನು ಪ್ರಿಫರೆನ್ಸ್ ಕೊಡಬೇಕು. ನಾನು ನನ್ನ ಅಪೇಕ್ಷೆಯನ್ನು ನೀನು ಪೂರ್ಣ ಮಾಡಿ ಆಮೇಲೆ ಅರ್ಜುನನ ಅಪೇಕ್ಷೆಯನ್ನು ಪೂರ್ಣ ಮಾಡಿ, ಬೇಡ ಅಂತ ನಾನು ಹೇಳುವುದಿಲ್ಲ. ನನ್ನದು ಮೊದಲು. ತ್ವಂಚಶ್ರೇಷ್ಠತಮೋ ಲೋಕೆ ಸತಾ ಮಧ್ಯ ಜನಾರ್ದನ ಸಂತತಂ ಸಮ್ಮತಶ್ಚೈವ ಸದ್ವೃತ್ತಮನುಪಾಲಯ. ನೀನು ಮಹಾ ಸಜ್ಜನ, ಸರ್ವೋತ್ತಮ ಸಜ್ಜನ ನೀನು. ಆದ್ದರಿಂದ ಸಜ್ಜನರು ಮಾಡಬೇಕಾದ ವೃತ್ತವನ್ನು ನೀನು ಪರಿಪಾಲಿಸು, ನನಗೆ ಮೊದಲು ಚಾನ್ಸ್ ಕೊಡು. ಕೃಷ್ಣ ಏನು ಹೇಳಬೇಕೀಗ? ದುರ್ಯೋಧನನಿಗೆ ಮೊದಲಿಗೆ ಚಾನ್ಸ್ ಕೊಡಬೇಕು. ದುರ್ಯೋಧನನಿಗೆ ಮೊದಲಿಗೆ ಚಾನ್ಸ್ ಕೊಡುವುದು ಅಂತಂದ್ರೆ ಬಹಳ ದೊಡ್ಡ ಅಪಾಯ. ಅದಾಗಬಾರದು ಅಂತನ್ನುವುದಕ್ಕಾಗಿ ಕೃಷ್ಣ ತಿರುಗಿಸಿದ. ನೀನು ಮೊದಲು ಬಂದದ್ದು ನಿಜ, ಆದರೆ ನಾನು ಮೊದಲು ನೋಡಿದ್ದು ಅರ್ಜುನನನ್ನ, ನಿನ್ನನ್ನಲ್ಲ. ಆದ್ದರಿಂದ ಅವನಿಗೆ ಚಾನ್ಸ್ ಮೊದಲು. ಅಥವಾ ನೀನು ಮೊದಲು ಬಂದದ್ದು, ಆದ್ದರಿಂದ ನಿನಗೆ ಕೊಡಬೇಕು. ನಾನು ಮೊದಲು ನೋಡಿದ್ದು, ಆದ್ದರಿಂದ ಅವನಿಗೆ ಮೊದಲು ಮಾಡಬೇಕು. ಇದೆರಡೂ ತೂಕವನ್ನು ನೋಡಿದರೆ ಇಬ್ಬರಿಗೂ ಸಮಾನವಾಗಿ ಮಾಡಿಬಿಡ್ತೇನೆ ನಾನು. ನಮ್ಮ ಸಂಬಂಧವೂ ಸಮಾನ, ನಮ್ಮ ಸ್ನೇಹವೂ ಸಮಾನ. ನೀನು ಬಂದದ್ದು, ಅವನನ್ನು ಮೊದಲು ನೋಡಿದ್ದು, ಇದೆರಡೂ ಸಮಾನ ತೂಕದಲ್ಲಿ. ಆದ್ದರಿಂದ ನಿಮ್ಮಿಬ್ಬರಿಗೂ ಸಮಾನವಾಗಿ ಮಾಡ್ತೇನೆ. ಆದರೆ ಒಂದೇ ಮಾತು, ಒಂದು ಸ್ವಲ್ಪ ಸ್ಪೆಷಲ್ ವ್ಯತ್ಯಾಸ. ಏನ್ ಮಾಡಿಫಿಕೇಶನ್ ಅಂತಂದ್ರೆ, ನೀನು ಮೊದಲು ಬಂದಿರಬಹುದು, ಆದರೂ ಕೂಡ ಅವನು ಏನಿದ್ರು ಚಿಕ್ಕವನು, ನಿನ್ಕಿಂತಲೂ ಚಿಕ್ಕವನಿಗೆ ಫಸ್ಟ್ ಪ್ರಿಫರೆನ್ಸ್. ಹಣ್ಣಿಟ್ಟಿರ್ತಾರೆ, ಮಕ್ಕಳು ಬರ್ತಾರೆ,
14 ವರ್ಷದ್ದು, 12 ವರ್ಷದ್ದು, 10 ವರ್ಷದ್ದು, 8 ವರ್ಷದ್ದು ಯಾರಿಗೆ ಮೊದಲು ಕೊಡ್ತೇವೆ? ಸಣ್ಣವರಿಗೆ. ಹಾಗೆ ಅರ್ಜುನ ಚಿಕ್ಕವ, ನಿಮ್ಗಿಂತಲೂ ಚಿಕ್ಕವನಾದದ್ದರಿಂದ ಅವನಿಗೆ ಫಸ್ಟ್ ಪ್ರಿಫರೆನ್ಸ್. ಅವನು ಏನ್ ಹೇಳ್ತಾನೆ, ಸಮಾನ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ. ನಿನಗೂ ಸಮಾನ, ಅವನಿಗೂ ಸಮಾನ ಮಾಡ್ತೀನಿ. ಆದರೆ ಚಾಯ್ಸ್ ಆಪ್ಷನ್ ಆರಿಸೋದ್ರೊಳಗೆ ಮಾತ್ರ ಅವನಿಗೆ ಮೊದಲು ಅವಕಾಶ ಕೊಡ್ತೀನಿ, ಆಮೇಲೆ ನಿನಗೆ ಅವಕಾಶ ಅಂತ. ಭವಾನ್ ಅಭಿಗತ ಪೂರ್ವಂ ಅತ್ರ ಮೇ ನಾಸ್ತಿ ಸಂಶಯ ದೃಷ್ಟಸ್ತು ಪ್ರಥಮಂ ರಾಜನ್ ಮಯಾ ಪಾರ್ಥೋ ಧನಂಜಯ. ಮೊದಲಿಗೆ ನಾನು ಅರ್ಜುನನನ್ನ ಕಂಡಿದ್ದೇನೆ, ಇದೆರಡೂ ಸತ್ಯ. ತವ ಪೂರ್ವಾಭಿಗಮನಾತ್ ಪೂರ್ವಂ ಚಾಪ್ಯಸ್ಯ ದರ್ಶನಾತ್ ಸಾಹಾಯ್ಯಂ ಉಭಯೋರೇವ ಕರಿಷ್ಯಾಮಿ ಸುಯೋಧನ. ಮೊದಲಿಗೆ ನೀನು ಬಂದಿದ್ದಿ, ನಿನ್ನನ್ನೇ ನಾನು ನೋಡಿದ್ದೆ ಅಂದ್ರೆ ನಿನಗೆ ಸಹಾಯ ಮಾಡಿ ಬಿಡ್ತಿದ್ದೆ, ಮುಗಿದು ಹೋಗ್ಬಿಡ್ತಿತ್ತು, ಅರ್ಜುನನಿಗೆ ಮಾಡೋ ಪ್ರಶ್ನೆಯೇ ಇರಲಿಲ್ಲ. ಅಥವಾ ಅರ್ಜುನ ಒಬ್ಬನೇ ಮೊದಲು ಬಂದಿದ್ದ, ಅವನನ್ನೇ ಮೊದಲು ನೋಡಿದ್ದೆ ಅಂತಂದ್ರೆ ಅವನಿಗೆ ಮಾಡಿಬಿಡ್ತಿದ್ದೆ, ನಿನಗೇನಿದೆ ಏನಿಲ್ಲ ಅಂತ ಹೇಳ್ತಿದ್ದೆ. ಆದರೆ ಈಗ ಹಾಗಿಲ್ಲ, ನೀನು ಮೊದಲಿಗೆ ಬಂದಿದ್ದಿ, ಆದ್ದರಿಂದ ನಿನಗೆ ಕೊಡಬೇಕು. ಅವನನ್ನು ಮೊದಲಿಗೆ ನೋಡಿದ್ದೇನೆ, ಆದ್ದರಿಂದ ಅವನಿಗೂ ಕೊಡಬೇಕು. ಇಬ್ಬರಿಗೂ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಆದ್ದರಿಂದ ನಾನಿಬ್ಬರಿಗೂ ಸಮಾನವಾಗಿ ಮಾಡ್ತೇನೆ. ಸಮಂ ಕರಿಷ್ಯೆ ಯುವಯೋಹೋ, ನಿಮ್ಮಿಬ್ಬರಿಗೂ ಸಮಾನವಾಗಿ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ. ಉಭಯೋರೇವ ಕರಿಷ್ಯಾಮಿ ಸುಯೋಧನ ಪ್ರವಾರಣಂತು ಬಾಲಾನಾಮ, ಆರಿಸುವ ಕೆಲಸ ಮಾತ್ರ ಅರ್ಜುನನಿಗೆ ಮೊದಲು. ಯಾಕೆಂದ್ರೆ ಅವನು ಚಿಕ್ಕವ. ಎದೆ ಡಬ 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 ಅಂತಂತ ಇದೆ ದುರ್ಯೋಧನಿಗೆ, ಬಹಳ ಒದ್ದಾಡ್ತಾ ಇದ್ದ, ಭಾರೀ ಕಷ್ಟಪಡ್ತಾ ಇದ್ದ. ಪರಮಾತ್ಮ ಅರ್ಜುನನಿಗೆ ಆರಿಸುವ ಕೆಲಸವನ್ನ ಮೊದಲಿಗೆ ಕೊಟ್ಟನಲ್ಲ, ಯಾಕೆ ಕೊಟ್ಟ? ಆಮೇಲೆ ಕೊಟ್ಟಿದ್ರೆ ಏನಾಗ್ತಿತ್ತು? ಸ್ವಲ್ಪ ವಿಚಾರ ಮಾಡಿ. ಆಮೇಲೆ ಆರಿಸೋ ಕೆಲಸ ಕೊಟ್ಟಿದ್ರೆ ಏನಾಗ್ತಿತ್ತು? ಕೃಷ್ಣ ಏನ್ ಹೇಳಿದ ಗೊತ್ತೇನು? ಅವನು ಹೇಳ್ತಾನೆ, ಕೃಷ್ಣ ಮತ್ಸಂಹನನ ತುಲ್ಯಾನಾನ್ ಗೋಪಾನಾಂ ಅರ್ಬುದಂ ಮಹತ್ ನಾರಾಯಣ ಇತಿ ಖ್ಯಾತಾಃ ಸರ್ವೇ ಸಂಗ್ರಾಮ ಯೋಧಿನ. ಎಲ್ಲರಿಗೆ ನಾರಾಯಣ ಅಂತ ಹೆಸರು, ಒಂದೇ ಹೆಸರು, ಎಲ್ಲರಿಗೆ ಪ್ರತ್ಯೇಕ. ಎಲ್ಲಿ ನಾಮಕರಣ ಮಾಡು? 10 ಲಕ್ಷ ಜನ ಮಕ್ಕಳು, ಅಷ್ಟು ಜನ ಮಕ್ಕಳಿಗೆ ನಾಮಕರಣ ಮಾಡೋದ್ರೊಳಗೆ ದಿವಸಕ್ಕೊಬ್ಬೊಬ್ಬರಿಗೆ ನಾಮಕರಣ ಮಾಡೋದ್ರೊಳಗೆ 10 ಲಕ್ಷ ದಿವಸ ಬೇಕು. ಆದ್ದರಿಂದ ಎಲ್ಲರಿಗೆ ಒಂದೇ ಸಲ ತೊಟ್ಟಲಲ್ಲಿ ಹಾಕಿ ಅನೌನ್ಸ್ ಮಾಡಿಬಿಟ್ಟು ನಾರಾಯಣ ಅಂತ, ನಾರಾಯಣ ಅಂತ ಹೆಸರಾಯ್ತು ಅವರಿಗೆ. ಕರೆಯೋದು ಹೇಗಪ್ಪ ಅಂತ ಕೇಳಿದ್ರೆ 1 2 3 4 ಅಂತ ಹೇಳಿ ಕರೀತೀವಿ. ನಾರಾಯಣ 1, ನಾರಾಯಣ 2, ನಾರಾಯಣ 10, ನಾರಾಯಣ 100. 100ನೇ ನಾರಾಯಣ ಅಂದ್ರೆ ಅವನು ಬರ್ತಾನೆ, 1000ದ ನಾರಾಯಣ ಅಂದ್ರೆ 1000ದ ನಾರಾಯಣ ಬರ್ತಾನೆ. ಎಲ್ಲರಿಗೆ ಹೆಸರು ನಾರಾಯಣ. ನಾರಾಯಣ ಇತಿ ಖ್ಯಾತಃ. ಎಷ್ಟು ಜನ? 10 ಲಕ್ಷ ಜನ. ಅರ್ಬುದ ಅಂದ್ರೆ 10 ಲಕ್ಷ. ನಾರಾಯಣ ಇತಿ ಖ್ಯಾತಃ ಸರ್ವೇ ಸಂಗ್ರಾಮ ಯೋಧಿನಃ, ಭಾರೀ ಯುದ್ಧಗಾರರು. ತೇವಾ ಯುಧಿ ದುರಾಧರ್ಷಾಃ ಭವಂತ್ವೇಕಸ್ಯ ಸೈನಿಕಾಃ ಅಯುಧ್ಯಮಾನ ಸಂಗ್ರಾಮೆ ನ್ಯಸ್ತ ಶಸ್ತ್ರೋ ಅಹಮೇಕತಃ. 2 ತೂಕ, ಸಮಾನವಾದ ತೂಕ. ಯಾರ ದೃಷ್ಟಿಯಲ್ಲಿ ಸಮಾನ? ದುರ್ಯೋಧನನ ದೃಷ್ಟಿಯಲ್ಲಿ ಸಮಾನ. ದುರ್ಯೋಧನನ ದೃಷ್ಟಿಯಲ್ಲಿ ಸಮಾನ. ಸಮಾನ ಅಂದ್ರೆ ಏನು? ಅಂದ್ರೆ ಒಂದು ಕಡೆಗೆ 10 ಲಕ್ಷ ಜನ ನಾರಾಯಣ ಎಂಬ ಹೆಸರಿನ ಸೈನಿಕರು, ದೊಡ್ಡ ಸೈನ್ಯ. ಇನ್ನೊಂದು ಕಡೆಗೆ ಕೃಷ್ಣ ಅಂದ್ರೆ ಏನು? ಕೃಷ್ಣ ಕೈಯಲ್ಲೇನು ಅಸ್ತ್ರ ಹಿಡಿಯುವುದಿಲ್ಲ, ಶಸ್ತ್ರ ಹಿಡಿಯುವುದಿಲ್ಲ. ಯಾಕೆ? ಬಲರಾಮನ ದಾಕ್ಷಿಣ್ಯ. ಬಲರಾಮ, ನಾನು ಯಾರಿಗೂ ನಿಮಗೆ ಸಹಾಯ ಮಾಡುವುದಿಲ್ಲಪ್ಪ ಮಾರಾಯ, ನೀವಿಬ್ರು ಸಮಾನರು, ನನಗೆ ಇಬ್ರು ಸ್ನೇಹನೂ ಒಂದೇ ಅಂತಂತ ಬಲರಾಮ ದೇವರು ಮುಖ ಸಿಂಡ್ರಿಸಿದ್ದಾರೆ ಈಗಾಗಲೇ. ಹಾಗಾಗಿ ನಾನು ಆ ಬಲರಾಮನ ವಿರುದ್ಧವಾಗಿ ನಿಮಗೆ ಸಹಾಯ ಮಾಡಲಿಕ್ಕೆ ತಯಾರಿಲ್ಲ. ನಾನು ಅರ್ಜುನ, ನಾನು ಯಾರಿಗೂ ಸಹಾಯ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಒಂದ್ ಕಡೆ ಬರ್ತೇನಷ್ಟೇ, ನಾನು ಇರ್ತೇನೆ. ನಾನು ಕೈಯಲ್ಲಿ ಅಸ್ತ್ರ ಹಿಡಿಯುವುದಿಲ್ಲ, ಶಸ್ತ್ರ ಹಿಡಿಯುವುದಿಲ್ಲ, ಏನಿಲ್ಲ, ಸುಮ್ಮನೆ ಇರ್ತೀನಿ. ಬೇಕಾದ್ರೆ ಬಾ ಅಂದ್ರೆ ಬರ್ತೀನಿ, ಬೇಡ ಅಂದ್ರೆ ಮನೆಯಲ್ಲಿ ಕೂತಿರ್ತೀನಿ ಅಷ್ಟೇ. ಇದು 2ನೇ ಚಾಯ್ಸ್. ಆದ್ದರಿಂದ 10 ಲಕ್ಷ ಸೈನ್ಯ ಒಂದು ಕಡೆಗೆ ನಾನು ನಿಶಸ್ತ್ರಧಾರಿಯಾದ ನಾನು ಮತ್ತೊಂದು ಕಡೆ, ಹೀಗಿದೆ. ಆಯ್ತೆ. ಅಯುಧ್ಯಮಾನ ಸಂಗ್ರಾಮೇ ನ್ಯಸ್ತಶಸ್ತ್ರೋ ಅಹಮೇಕತಃ ತದ್ಗಣೀತಾನ್ ಭವಾನಗ್ರೆ ಪ್ರವಾರ್ಯಸ್ತಮ್ಯ ಧರ್ಮತಃ. ಇದು 2 ಇದ್ದಾಗ ಇದರೊಳಗೆ ಮೊದಲು ಅರ್ಜುನನಿಗೆ ಯಾಕೆ ಹೇಳಿದ? ವಿಚಿತ್ರ ಇದೆ. ಏನಿದೆ ಅಂತಂದ್ರೆ, ಏನಿದ್ರೂ ಕೃಷ್ಣನನ್ನೇ ಅವನು ಸ್ವೀಕಾರ ಮಾಡ್ತಿದ್ದ ಅರ್ಜುನ. ಏನಿದ್ರೂ ಸೈನ್ಯವನ್ನು ಸ್ವೀಕಾರ ಮಾಡ್ತಿರಲಿಲ್ಲ. 10 ಲಕ್ಷ ಜನರನ್ನು ಒಪ್ತಿರಲಿಲ್ಲ. ಹಾಗಾದರೆ ಅರ್ಜುನನಿಗೆ ಮೊದಲು ಚಾನ್ಸ್ ಕೊಟ್ಟದ್ದಕ್ಕೆ ಕಾರಣವೇನು? 2 ತೋರಿಸಿಕೊಡಬೇಕಾಗಿತ್ತು. ಏನಾಗಿದೆ ಮುಖ್ಯ? ಅರ್ಜುನನಿಗೆ ಮೊದಲು ಚಾನ್ಸ್ ಮೊದಲು ಕೊಡದೆ
ದುರ್ಯೋಧನನಿಗೆ ಮೊದಲಿಗೆ ಹೇಳಿಬಿಟ್ಟಿದ್ರೆ ಆಗೇನಾಗ್ತಿತ್ತು, ದುರ್ಯೋಧನ 10 ಲಕ್ಷ ಸೈನ್ಯವನ್ನು ತೆಗೆದುಕೊಂಡು ಬಿಡ್ತಿದ್ದ. ಅವನ ಸ್ವಭಾವಕ್ಕೆ ಅನುಗುಣವಾಗಿ. ದೇವರಲ್ಲಿ ಭಕ್ತಿ ಇಲ್ಲ, ವಿಷ್ಣುವಿನಲ್ಲಿ ಪ್ರೀತಿ ಇಲ್ಲ, ಕೃಷ್ಣನಲ್ಲಿ ನಂಬಿಕೆ ಇಲ್ಲ. ಆದ್ದರಿಂದ 10 ಲಕ್ಷ ಜನರನ್ನ ತೆಗೆದುಕೊಳ್ತಿದ್ದ. ಅನಿವಾರ್ಯವಾಗಿ ಅರ್ಜುನ ಕೃಷ್ಣನನ್ನ ತೆಗೆದುಕೊಂಡ ಅಂತ ಹೆಸರಾಗ್ತಿತ್ತು. ಅರ್ಜುನ ಪರಮ ಭಕ್ತ, ಶಸ್ತ್ರಧಾರಿ ಆಗದಿದ್ದರೂ ನನ್ನನ್ನು ಸ್ವೀಕಾರ ಮಾಡಿದ. ಆದ್ದರಿಂದ ಅವನ ಯುದ್ಧ ಸಂಗ್ರಾಮದ ಕಾಲದಲ್ಲೂ 10 ಲಕ್ಷ ಸೈನ್ಯವನ್ನು ಬಿಟ್ಟು ನನ್ನನ್ನು ಹಿಡಿದ. ಇಷ್ಟು ಭಕ್ತಿ ಅನ್ನುವ ಮಾತೇನಿದೆ ಇದು ಪ್ರಖ್ಯಾತಿಗೆ ಬರಬೇಕಾಗಿದೆ. ಅದಕ್ಕಾಗಿ ಕೃಷ್ಣನಂದ ಮೊದಲು ಅರ್ಜುನ ಆರಿಸಲಿ ಅಂತ ಹೇಳಿದ. ಅರ್ಜುನ ಮೊದಲು ಆರಿಸಲಿ ಅಂತಂದಾಗ ದುರ್ಯೋಧನನಿಗೆ ತುಂಬಾ ಅಸಮಾಧಾನ, ದುಗುಡು ಮನಸ್ಸಿನಲ್ಲಿ. ಎಲ್ಲಿ 10 ಲಕ್ಷ ಸೈನ್ಯವನ್ನ ಅರ್ಜುನ ತಗೊಂಡು ಬಿಡ್ತಾನೋ, ಆರಿಸಿ ಬಿಡ್ತಾನೋ. ಅವನಿಗೆ ಗೊತ್ತಿಲ್ಲ ಅರ್ಜುನ ಕೃಷ್ಣನ ಸಂಬಂಧ ಏನಿದೆ, ಗೊತ್ತಿಲ್ಲ ಅವನಿಗೆ. ಮೂರ್ಖ. ಅಭಕ್ತರಿಗೆ ಭಕ್ತರಿಗೂ ಭಜನೀಯನಿಗೂ ಇರುವ ಸಂಬಂಧ ಗೊತ್ತಾಗುವುದೇ ಇಲ್ಲ ಕೊನೆವರೆಗೂ. ಆ ಪರಮಾತ್ಮನಿಗೂ ಭಕ್ತರಿಗಿರುವಂತಹ ಘನಿಷ್ಠವಾದ ನಂಬಿಕೆ, ಆ ಸಂಬಂಧ, ಆ ವಿಶ್ವಾಸ, ಆ ಭಕ್ತಿ, ಅದು ಯಾವ ಭಕ್ತರಿಗೆ ಏನು ಮಾಡಿದ್ರೂ ಅರ್ಥವಾಗುವುದಿಲ್ಲ, ಏನು ಮಾಡಿದ್ರೂ ಅರ್ಥವಾಗುವುದಿಲ್ಲ, ತಿಳಿಯುವುದೇ ಇಲ್ಲ. ದುರ್ಯೋಧನಿಗೆ ಹಾಗೆ ತಿಳಿದೇ ಇಲ್ಲ. ಅರ್ಜುನನಿಗೆ ಕೇಳಿದಾಗ ಅರ್ಜುನ ಹೇಳ್ತಾನೆ, ಅಯುಧ್ಯಮಾನಂ ಸಂಗ್ರಾಮೇ ವರಯಾಮಾಸ ಕೇಶವಂ ನಾರಾಯಣಂ ಅಮಿತ್ರಘ್ನಂ ಕಾಮಾಜ್ಜಾತಮಜಂ ನೃಪಂ. ಋಷು ತನ್ನ ಇಚ್ಛೆಯಿಂದ ಅವತಾರ ಮಾಡಿದಂತಹ ಜನ್ಮರಹಿತನಾದ, ವರ್ಣರಹಿತನಾದ, ಸರ್ವೋತ್ತಮನಾದ ಪರಮಾತ್ಮ, ಆ ನಾರಾಯಣ ಪರಮಾತ್ಮ ಕೃಷ್ಣ, ಅವನು ನನ್ನ ಪಾಲಿಗಿರಲಿ ಸಾಕು. ಯುದ್ಧವಾಡುವುದೇ ಬೇಡ, ಅವನು ಬಂದರೆ ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಾನೆ ಅರ್ಜುನ. ಇಷ್ಟು ಹೇಳಿದಾಗ ದುರ್ಯೋಧನನಿಗೆ ಏನು ಸಂತೋಷ, ಅವನಿಗೆ ಕುಡಿದು ಬಿಟ್ಟ. ಅವನು ಇನ್ನೊಂದೇ ಉಳಿದಿತ್ತು, ಅರ್ಜುನನನ್ನು ಆಲಿಂಗನ ಮಾಡಿಕೊಳ್ಳೋದು. ಶತ್ರು ಆದ್ದರಿಂದ ಆಲಿಂಗನ ಮಾಡಿಕೊಳ್ಳಿಲ್ಲ. ಅಷ್ಟು ಸಂತೋಷವಾಗಿದೆ ಅವನು. ಅರ್ಜುನ, ಥ್ಯಾಂಕ್ಸ್, ಥ್ಯಾಂಕ್ಸ್, ವಾಟ್ ಮೆನಿ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಿನಗೆ. ಅಲ್ಲೋ 10 ಲಕ್ಷ ಸೈನ್ಯ ನಿನ್ನ ಪಕ್ಷದಲ್ಲಿ ನಿನಗೆ ಬರೋದಕ್ಕೆ ಸಾಧ್ಯವಿರುವಾಗ ಅದನ್ನು ಆರಿಸಲೇ ಇಲ್ಲಲ್ಲ. ಏನ್ ಬೇಕು ಅಂತಂದು, ದೇವರು ಬೇಕು ಅಂತ, ಕೃಷ್ಣ ಬೇಕು ಅಂತಂದು. ಅದು ಯುದ್ಧವಾಡದಿರುವ ಕೃಷ್ಣ. ಇಂಥ ಮರಳು ಬುದ್ಧಿ, ಇಂಥ ಮಡ್ಡ ಬುದ್ಧಿ, ಇಂಥ ದಡ್ಡ ಅರ್ಜುನ ಇದ್ದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಮೆಚ್ಚಿಕೊಂಡ. ಕುಣಿದ, ಅಕ್ಷರಶಃ ಹೃದಯದಲ್ಲಿ ನರ್ತನ ಮಾಡಿಬಿಟ್ಟ ಅವನು. ಸಹಸ್ರಾಣಾಂ ಸಹಸ್ರಂತು ಯೋಧಾನಾಂ ಪ್ರಾಪ್ಯ ಭಾರತ ಕೃಷ್ಣಂ ಚಾಪಹೃತಂ ಜ್ಞಾತ್ವ ಸಂಪ್ರಾಪ ಪರಮಾಂ ಮುದಂ. ಆ ಕೃಷ್ಣನ ಸಂಪೂರ್ಣ ಸತ್ವ ಎಲ್ಲ ಹೋಯ್ತು. ಕೃಷ್ಣ ತನ್ನ ಸೈನ್ಯದ ಜೊತೆಗೆ ಅರ್ಜುನನ ಪಕ್ಷದಲ್ಲಿ ಹೋಗಿದ್ರು ಏನಾಗ್ತಿತ್ತು ನಮ್ಮ ಅವಸ್ಥೆ? 10 ಲಕ್ಷ ಸೈನ್ಯ ನಮ್ಮ ಕಡೆಗೆ ಬಂತಲ್ಲ, ದೊಡ್ಡ ಸೈನ್ಯ ನಮ್ಮಲ್ಲಿ ಬಂತು, 18 ಅಕ್ಷೌಹಿಣಿ ಸೈನ್ಯವಾಯಿತು ಅಂತ ಅವನು ಆನಂದಪಟ್ಟ. ಬಲರಾಮದೇವರ ಪಕ್ಕದಲ್ಲೇ ಇದ್ರು, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತ. ನಮಸ್ಕಾರ ಮಾಡಿ, ಬಲರಾಮದೇವರೇ ತಾವು ನಮಗೆ ಸಹಾಯ ಮಾಡಬೇಕು. ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ನೋಡು, ವಿರಾಟರಾಜನ ಪಟ್ಟಣದಲ್ಲಿ ವಿವಾಹಕ್ಕೆ ನಾವು ಹೋಗಿದ್ವಿ. ಹೋದಾಗ ಅಲ್ಲೊಂದು ಸಭೆ ಆಯಿತು. ಆ ಸಭೆಯಲ್ಲಿ ಕೃಷ್ಣ ನನಗೆ ಎಲ್ಲ ಹೇಳಿದ, ಪಾಂಡವರಿಗೆ ಸಹಾಯ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ವಿಚಾರವಾಯಿತು. ನಿಗೃಹ್ಯೋಕ್ತೋ ಹೃಷಿಕೇಶ, ಕೃಷ್ಣನಿಗೆ ನಿಗ್ರಹ ಮಾಡಿ ಹೇಳಿದೆ, ನಾನು ಬೈದು ಹೇಳಿದೆ, ತಾಕೀತು ಮಾಡಿ ಹೇಳಿದೆ. ನಿಗೃಹ್ಯೋಕ್ತ ಋಷಿಕೇಶ ತ್ವದರ್ಥಂ ಕುರು ನಂದನ. ದುರ್ಯೋಧನ, ನಿನಗಾಗಿ ನಾನು ಕೃಷ್ಣನ ನಿಗ್ರಹವನ್ನು ಮಾಡಿ ಅವನಿಗೆ ಹೇಳಿದ್ದೇನೆ. ದುರ್ಯೋಧನನ ವಿರುದ್ಧವಾಗಿ ಈ ರೀತಿಯಾಗಿ ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ಮಮ್ಮಯ ಸಂಬಂಧಕಂ ತುಲ್ಯಂ ಇತಿ ರಾಜನ್ ಪುನಃ ಪುನಃ. ವಿಶೇಷವಾಗಿ ನಮ್ಮಿಬ್ಬರಿಗೆ, ನನಗೆ ಕೃಷ್ಣನಿಗೆ, ನಿಮ್ಮ ಮತ್ತು ಪಾಂಡವರ ಸಂಬಂಧ ಸಮಾನವಾಗಿದೆ. ಆದ್ದರಿಂದ ನಾನು ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನ ಚತದ್ವಾಕ್ಯ ಮುಕ್ತಂ ವೈ ಕೇಶವಂ ಪ್ರತ್ಯಪದ್ಯತ. ನಾನು ಎಷ್ಟು ಹೇಳಿದರೂ ಕೂಡ ಕೃಷ್ಣ ನನ್ನ ಮಾತನ್ನು ಕೇಳಲೇ ಇಲ್ಲ, ನನ್ನ ಮಾತನ್ನು ಕೇಳಲಿಲ್ಲ. ಅವನಿಗೆ ಮನಸ್ಸಿನಲ್ಲಿ ಹೋಗಲಿಲ್ಲ, ತಲೆಯಲ್ಲಿ ಹೋಗಲೇ ಇಲ್ಲ. ಆದರೆ ಏನ್ ಮಾಡ್ಲಿ? ನಚಾಹಮುತ್ಸಹೇ ಕೃಷ್ಣಂ ವಿನಾಸ್ಥಾತುಮಪಿ ಕ್ಷಣಂ. ಬಲರಾಮದೇವರು ಕೃಷ್ಣನ ಭಕ್ತಿಯನ್ನು ಹೇಳ್ತಾರೆ ನೋಡಿ. ಕೃಷ್ಣನನ್ನು ಬಿಟ್ಟು ಒಂದು ಕ್ಷಣ ಇರಲಿಕ್ಕೂ ನನಗಾಗುವುದಿಲ್ಲ. ಕೃಷ್ಣನನ್ನು ಬಿಟ್ಟು ಒಂದು ಕ್ಷಣವೂ ನನಗಿರ್ಲಿಕ್ಕಾಗುವುದಿಲ್ಲ.
ಹಾಗಾಗಿ ನಾನು ನಿನ್ನ ಪಕ್ಷದಲ್ಲಿ ಬರಲಿಕ್ಕೆ ನಾನು ತಯಾರಿಲ್ಲ, ಸಾಧ್ಯವಿಲ್ಲ. ನಾಹಂ ಸಹಾಯ ಪಾರ್ಥಸ್ಯ ನಾಪಿ ದುರ್ಯೋಧನಸ್ಯ ವೈ. ನಾನು ನಿಮಗೂ ಸಹಾಯ ಮಾಡುವುದಿಲ್ಲ, ಪಾಂಡವರಿಗೂ ಸಹಾಯ ಮಾಡುವುದಿಲ್ಲ. ನಾನು ತೀರ್ಥಯಾತ್ರೆಗೆ ಹೋಗಿ ಬರ್ತೇನೆ. ಬಲರಾಮದೇವರು ಬದರಿಕಾಶ್ರಮಕ್ಕೆ ತೀರ್ಥಯಾತ್ರಕ್ಕೆ ಸಂಚಾರ ಮಾಡ್ತಾ ಹೋಗಿಬಿಟ್ಟು, ಭೂಮಿಗೆ ಅವತಾರ ಮಾಡಿದ್ದೇನೆ ಭೂಭಾರ ಹರಣಕ್ಕಾಗಿ. ಭೂಮಿಯಲ್ಲಿ ಅವತಾರ ಮಾಡಿದ್ದೇನೆ ಭೂಭಾರ ಹರಣಕ್ಕಾಗಿ. ಆ ಭೂಭಾರ ಹರಣದ ಪುಣ್ಯ ಏನಿದೆ ನೋಡಿ, ಅದು ರಾಶಿ ರಾಶಿಯಾಗಿ ಭೀಮನ ಕೊರಳಿಗೆ ಕಟ್ಟಬೇಕು ಅಂತನ್ನುವುದು ಭಗವಂತನ ಸಂಕಲ್ಪ. ಹಾಗಾಗಿ ಅದರ ಬಲರಾಮದೇವರಿಗೆ ಲಕ್ಷ್ಮಣನಾದಾಗ ಮಾಡಿದ ಸೇವೆ ಬಹಳ ವಿಪುಲವಾಗಿದೆ. ಆದ್ದರಿಂದ ಮತ್ತೆ ಇನ್ನೂ ಅನೇಕ ಜನರನ್ನ ಈ ಅವತಾರದಲ್ಲೂ ಬೇಕಾದಷ್ಟು ಜನರನ್ನ ಸಂಹಾರ ಮಾಡಿದ್ದಾರೆ, ದೈತ್ಯರನ್ನ. ಆ ಸೇವೆಯಲ್ಲಿ ಅವರದೆಲ್ಲ ಮುಗಿದೋಯಿತು, ಸಾಕು ಅಂತ ಪರಮಾತ್ಮನ ಇಷ್ಟವೋ ಅಂತನ್ನೋದಕ್ಕಾಗಿ ಪರಮಾತ್ಮ ಬಲರಾಮದೇವರನ್ನ ಮಹಾಭಾರತದ ಈ ಡಿಸಿಸಿವ್ ಯುದ್ಧದಲ್ಲಿ ಅವರನ್ನ ಇನ್ವಾಲ್ವ್ ಮಾಡಲೇ ಇಲ್ಲ. ಬಲರಾಮದೇವರು ಒಳಗೆ ಬರಲೇ ಇಲ್ಲ, ಯುದ್ಧದ ಭೂಮಿಯಲ್ಲಿ ಕಾಲಿಡಲಿಲ್ಲ. ಏನು ಹೇಳ್ತೀರಾ? ಎಷ್ಟು ಆಶ್ಚರ್ಯ ನೋಡಿ. ಮುಂದೆ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಭೂಭಾರಕ್ಷತಿಜೋ ಧರ್ಮ ಮತ್ಶುಶ್ರೂಷಣಾತ್ಮಕಶ್ಚಯ ಭೀಮಸ್ಯೈವ ಭವೇತ್ ಸಮ್ಯಕ್. ದುರ್ಯೋಧನ ಸಂಹಾರವನ್ನ ಮಾಡಿದ ಸಂದರ್ಭದಲ್ಲಿ ಸಂಪೂರ್ಣ 18 ಅಕ್ಷೌಹಿಣಿ ಹಾಗೂ ಈ ಕಡೆಗಿರುವಂತಹ 7 ಅಕ್ಷೌಹಿಣಿ ಸೈನ್ಯವನ್ನ ಸಂಹಾರ ಮಾಡಿದ ಒಂದು ಪುಣ್ಯವೇನಿದೆ, ದುಷ್ಟರ ಸಂಹಾರ ಮಾಡಿದ ಪುಣ್ಯವೇನಿದೆ, ಆ ಪುಣ್ಯ ಯುದ್ಧ ಆಗಲಿ ಅಂತ ಒಪ್ಪಿಗೆ ಕೊಟ್ಟ ಧರ್ಮರಾಜನಿಗೆ ಬರಬೇಕಾಗಿತ್ತು. ಅಷ್ಟು ಒಪ್ಪಿಗೆ ಕೊಟ್ಟದ್ದಕ್ಕೆ, ಯುದ್ಧವಾಡಿದ್ದಕ್ಕಲ್ಲ. ಬಹಳ ಏನು ಯುದ್ಧವಾಡಿಲ್ಲ ಧರ್ಮರಾಜ, ಬಹಳ ಯುದ್ಧವಾಡಿಲ್ಲ ಅವನು, ಸ್ವಲ್ಪ ಆಡಿದ್ದಾನೆ. ಆದರೆ ಹೆಚ್ಚಿನ ಯುದ್ಧವಾಡಿದ್ದು, ಹೆಚ್ಚಿನ ಯುದ್ಧ ಅಂದ್ರೆ ಎಷ್ಟು? 6 ಅಕ್ಷೌಹಿಣಿ ಸೈನ್ಯವನ್ನ ಸಂಹಾರ ಮಾಡಿದಂತಹ ಮಹತ್ತರವಾದ ಕಾರ್ಯ. ದುರ್ಯೋಧನಾದಿ 100 ಜನ ಅಣ್ಣ ತಮ್ಮಂದಿರನ್ನ ಸಂಹಾರ ಮಾಡಿದ ಮಹತ್ತರವಾದ ಪುಣ್ಯ ಇದು ಭೀಮಸೇನನಿಗೆ ಮಾತ್ರ ಬರಬೇಕು ಅನ್ನುವ ಕಾರಣಕ್ಕಾಗಿ ಯುದ್ಧ ಆಗಲಿ ಅಂತ ಒಪ್ಪಿಗೆ ಕೊಟ್ಟದ್ದರಿಂದ ಏನು ಪುಣ್ಯ ಬರಬೇಕಾಗಿತ್ತೋ ಆ ಪುಣ್ಯವೂ ಕೂಡ ಭೀಮಸೇನ ದೇವರಿಗೆ ಹೆಚ್ಚಾಗಿ ಬರಲಿ ಅಂತ ಅನ್ನುವುದಕ್ಕಾಗಿ ದುರ್ಯೋಧನನ ಸಂಹಾರ ಮಾಡುವ ಸಂದರ್ಭದಲ್ಲಿ ಇದು ಅಧರ್ಮ ಅಂತ ಧರ್ಮರಾಜನ ತಲೆಯೊಳಗೆ ಸಂಶಯ ಬಂತು. ಆ ಸಂಶಯವನ್ನ ಸ್ಥಿರಗೊಳಿಸಿಬಿಟ್ಟ ಪರಮಾತ್ಮ. ಯಾಕೆಂದ್ರೆ ಇದು ಪುಣ್ಯ ಅಂತ ತಿಳಿದು ಬಿಟ್ರೆ ಅವನಿಗೆ ಪುಣ್ಯ ಹೆಚ್ಚು ಬರ್ತದೆ. ಪುಣ್ಯ ಅಂತ ತಿಳಿದೇ ಇದ್ರೆ ಪುಣ್ಯ ಬರುವುದಿಲ್ಲ. ತಪ್ಪಿ ಅಕಸ್ಮಾತ್ತಾಗಿ ಗುರುಗಳ ಪಾದೋದಕ ಇದೆ, ಆ ಪಾದೋದಕ ಸಿಡಿತು ಮೈಲಿಗೆ ಆಯ್ತೇನೋ ಅಂತ ಕೆಲವರು ಸಂಶಯ ಪಡ್ತಾರೆ. ಗುರುಗಳ ಪಾದೋದಕ ಸಿಡಿತು, ಮೈಲಿಗೆ ನೀರು ಸಿಡಿತು, ನನಗೆ ಮೈಲಿ ಆಯ್ತೇನು ಸಂಶಯ ಪಟ್ಟದ್ದರಿಂದ ಅವರಿಗೆ ಪುಣ್ಯ ಕಮ್ಮಿ ಆಗಿದೆ. ಪುಣ್ಯ ಕಮ್ಮಿನೇ ಆಗಬೇಕು ಅಂತ ಆದ್ರೆ ಹೌದು ನಿಮಗೆ ಮೈಲಿಗೆ ಆಯ್ತು ಅಂತ ಹೇಳಿಬಿಡ್ಬೇಕು ಅವರಿಗೆ. ನಮಗೆ ಮೈಲಿಗೆ ಆಗಿಲ್ಲ ಅಂತ ಅವರು ತಿಳಿದು ಬಿಟ್ಟರೆ ಪುಣ್ಯ ಬಂದುಬಿಡ್ತದೆ ಅವರಿಗೆ. ಆ ಪುಣ್ಯ ಬರಬಾರದು ಅಂತಾದರೆ ಅವರು ಸಂಶಯಗ್ರಸ್ತರಾಗೇ ಉಳಿಬೇಕು ಅಥವಾ ವಿಪರೀತವಾಗೇ ತಿಳಿಬೇಕು, ನಮ್ಮ ಮೈಲಿಗೆ ಆಯ್ತು ಅಂತ ತಿಳಿಬೇಕು. ಹಾಗೆ ಅಲ್ಲಿ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ ದುರ್ಯೋಧನನ ಸಂಹಾರದ ಸಂದರ್ಭದಲ್ಲಿ. ಆ ಮಾತನ್ನಲ್ಲಿ ನಾವು ಕೇಳ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಬಲರಾಮದೇವರು ಹೇಳ್ತಾರೆ, ನಾನು ನಿನಗೂ ಸಹಾಯ ಮಾಡುವುದಿಲ್ಲ, ಅರ್ಜುನನಿಗೂ ಸಹಾಯ ಮಾಡುವುದಿಲ್ಲ, ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಹೇಳಿದ್ರು. ಆಯ್ತು, ನನಗೆ ಸಹಾಯ ಮಾಡಿದ್ರು ಚಿಂತೆ ಇಲ್ಲ, ಅರ್ಜುನನಿಗೆ ಸಹಾಯ ಮಾಡುವುದಿಲ್ಲಲ್ಲ ತಾವು ಅಂತ ಮತ್ತೊಮ್ಮೆ ಖಾತ್ರಿ ಮಾಡಿಕೊಂಡ. ಹೌದು ಅಂತಾದಾಗ ಮನಸ್ಸಿಗೆ ಸಮಾಧಾನವಾಯಿತು. ಬಲರಾಮದೇವರು ಅಜಾನುಬಾಹು ಶರೀರ ದುರ್ಯೋಧನನನ್ನು ಆಲಿಂಗನ ಮಾಡಿಕೊಂಡು ಬೆನ್ನು ಚಪ್ಪರಿಸಿ ಧರ್ಮದಿಂದ ಯುದ್ಧವಾಡು ಅಂತ ಹೇಳಿ ಕಳಿಸ್ತಾರೆ. ಅಕ್ಷೌಹಿಣಿ ಸೈನ್ಯವನ್ನು ತೆಗೆದುಕೊಂಡು ಆಮೇಲೆ ಕೃತವರ್ಮನ ಹತ್ರ ಬಂದ. ಕೃತವರ್ಮನ ಹತ್ರ ಬರ್ತಾನೆ, ಕೃತವರ್ಮನ ಹತ್ರ ಮಾತಾಡ್ತಾನೆ. ಕೃತವರ್ಮ, ಮತ್ತೆ ನೀನು ನನಗೆ ಸಹಾಯ ಮಾಡಬೇಕು. ಆಯ್ತು ಅಂತಂತಾನೆ. ಕೃತವರ್ಮ ದುರ್ಯೋಧನನಿಗೆ ಸಹಾಯ ಮಾಡ್ತಾನೆ. ಯಾದವ ಕೃತವರ್ಮ ಅವನು ದುರ್ಯೋಧನನಿಗೆ 1 ಅಕ್ಷೌಹಿಣಿ ಸೈನ್ಯ ಸಹಿತವಾಗಿ ಕೃತವರ್ಮ ದುರ್ಯೋಧನನಿಗೆ ಸಹಾಯ ಮಾಡ್ತಾನೆ. ಆ ಕೃತವರ್ಮನೇ ಉಳಿಯೋದು ಕೊನೆಗೆ ಅಶ್ವತ್ಥಾಮಾಚಾರ್ಯರು, ಕೃತವರ್ಮ, ಕೃಪಾಚಾರ್ಯರು 3 ಜನ ಸೇರಿ ಕೊನೆ ಸಂದರ್ಭದಲ್ಲಿ
ದುರ್ಯೋಧನನು ಸತ್ತೋದ ಮೇಲೆ ಅಂದ್ರೆ ಕೆಳಗೆ ರಣರಂಗದಲ್ಲಿ ಬಿದ್ದಾಗ ಮಾತಾಡಿದ್ದು ಅವರೇ 3 ಜನ. ಅದರೊಳಗಿನ ಕೃತವರ್ಮ ಇವನು. ವೃತಪರ್ಯಯೋ ಹೃಷ್ಟ ಸಹೃದ ಸಂಪ್ರಹರ್ಷಯನ್. ಭಾರಿ ಸಂತೋಷವಾಗಿದೆ, ಕುಣಿತಾ ಬರ್ತಾನೆ, ಎಲ್ಲರಿಗೆ ಸುದ್ದಿ ಹೇಳ್ತಾ ಬರ್ತಾನೆ. ನಮಗೆ ಕೃಷ್ಣನಿಂದ 10 ಲಕ್ಷ ಜನ ಸೈನ್ಯದ ಸಹಾಯವಾಗಿದೆ, ಕೃತವರ್ಮನಿಂದ 1 ಅಕ್ಷೌಹಿಣಿ ಸೈನ್ಯ ಸಹಾಯವಾಗಿದೆ ಅಂತೆಲ್ಲ ಹೇಳ್ತಾ ಬರ್ತಾನೆ.